ರೇಣುಕಾಸ್ವಾಮಿ ಹತ್ಯೆಯಾಗಿ ನಟ ದರ್ಶನ್ ಅದರಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ಪಬ್ಲಿಕ್ ಟಿವಿಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಗನನ್ನ ಕೊಂದ ದರ್ಶನ್ ಅವರನ್ನ ಕ್ಷಮಿಸ್ತಾರಾ ರೇಣುಕಾ ತಂದೆ? ಹಂತಕನಿಗೆ ಕ್ಷಮಿಸುವಂತಹ ದೊಡ್ಡತನವನ್ನ ತೋರ್ತಾರ? ಮಗನಿಗೆ ದರ್ಶನ್ ಬಂದ್ರೆ, ಮನೆಗೆ ದರ್ಶನ್ ಬಂದ್ರೆ ರೇಣುಕಾ ತಂದೆ ಸ್ವಾಗತಿಸ್ತಾರಾ ಅನ್ನುವಂತಹ ಪ್ರಶ್ನೆ. ಪಬ್ಲಿಕ್ ಟಿವಿಗೆ ರೇಣುಕಾ ತಂದೆ ಹೇಳಿದ್ದೇನು ಹಾಗಾದ್ರೆ? ರೇಣುಕಾಸ್ವಾಮಿ ಒಬ್ಬ ಬಡ ಕುಟುಂಬದ ವ್ಯಕ್ತಿ, ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಹೆಂಡತಿ ಗರ್ಭಿಣಿ. ಈ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಹತ್ಯೆಯಾಗಿರುವಂತಹ ವ್ಯಕ್ತಿ ಇದು. ಈತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ತಂದೆ ಮಾತನಾಡಿದ್ದಾರೆ. ದರ್ಶನ್ ಮನೆಗೆ ಬಂದ್ರೆ ಬರಲಿ, ನಾವು ಜಂಗಮರು, ಯಾರೇ ಬಂದರೂ ಕೂಡ ಆಶೀರ್ವದಿಸ್ತೇವೆ. ಕ್ಷಮಿಸೋದು ಬಿಡೋದು ಆಮೇಲೆ ನಿರ್ಧರಿಸ್ತೇನೆ. ನಾನು ಕೂಡ ಮಗನನ್ನ ಕಳೆದುಕೊಂಡಿದ್ದೇನೆ ಅಂತೇಳಿ ಪಬ್ಲಿಕ್ ಟಿವಿಗೆ ರೇಣುಕಾಸ್ವಾಮಿ ತಂದೆ ಶಿವನಗೌಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪುತ್ರ ಶೋಕದ ನಡುವೆಯೂ ಕೂಡ ದರ್ಶನ್ ಅವರನ್ನ ಕ್ಷಮಿಸಲಿಕ್ಕೆ ಮುಂದಾಗ್ತಾರಾ ರೇಣುಕಾಸ್ವಾಮಿ ಅವರ ತಂದೆ ಅನ್ನುವಂತಹ ಪ್ರಶ್ನೆ, ಕುತೂಹಲ ಅವರ ಹೇಳಿಕೆಯಿಂದ ಈಗ ಮೂಡ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡಿರುವಂತಹದ್ದು. ಕಾರಣ ಅದರಲ್ಲಿ ದರ್ಶನ್ ಭಾಗಿಯಾಗಿರುವಂತಹ ವಿಚಾರ. ಈಗಾಗಲೇ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಈ ಸಂದರ್ಭದಲ್ಲಿಯೇ ರೇಣುಕಾಸ್ವಾಮಿ ಅವರ ತಂದೆ ಶಿವನಗೌಡ ಅವರು ಪಬ್ಲಿಕ್ ಟಿವಿಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ದರ್ಶನ್ ಹೊರಗೆ ಬಂದು ನಮ್ಮ ನಿವಾಸಕ್ಕೆ ಬಂದರೆ, ನಮ್ಮ ಮನೆಗೆ ಬಂದರೆ ನಾವು ಅದನ್ನು ಸ್ವಾಗತಿಸ್ತೇವೆ, ನಾವು ಅವರನ್ನು ಬರಮಾಡಿಕೊಳ್ತೇವೆ, ನಾವು ಜಂಗಮರು, ಎಲ್ಲರನ್ನೂ ಕೂಡ ಆಶೀರ್ವದಿಸ್ತೇವೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ಸಿದ್ದರಾಜು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದರಾಜು, ಒಂದು ಕಡೆ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಈ ಬೆನ್ನಲ್ಲೇ ರೇಣುಕಾಸ್ವಾಮಿ ಅವರ ತಂದೆಯ ಹೇಳಿಕೆ ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ಏನು ಹೇಳಿದ್ರು? ಹೌದು ಪ್ರೇಮ್ ಕುಮಾರ್, ಏನು ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸಿಗೆ ಸಂಬಂಧಪಟ್ಟಂತೆ ಏನು ಪಬ್ಲಿಕ್ ಟಿವಿ ಜೊತೆ ಏನು ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಶಿವನ್ಗೌಡ ಅವರು ಮಾತನಾಡಿರುವಂತದ್ದು. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಜೊತೆಗೆ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಏನು ದರ್ಶನ್ ಅವರು ನಿಮ್ಮ ಕುಟುಂಬದ ಪರವಾಗಿ ಮಾತಾಡಿರುವಂತದ್ದು, ಜೈಲಿಂದ ಹೊರಗೆ ಬಂದ ಬಳಿಕ ಅವ್ರ ಮನೆಗೆ ತೆರಳುವ ಮಾಹಿತಿಯನ್ನು ನೀಡಿರುವಂತಹ ಹಿನ್ನೆಲೆಯಲ್ಲಿ ಒಂದು ವೇಳೆ ಅವರ ದರ್ಶನ್ ಏನಾದ್ರು ನಿಮ್ಮ ಮನೆಗೆ ಬಂದ್ರೆ ಸ್ವಾಗತಿಸ್ತಾರ, ಯಾವ ಕ್ಷಮಿಸ್ತಾರೆ ಎಂಬ ಪ್ರಶ್ನೆಗೆ ಒಂದು ರೇಣುಕಾಸ್ವಾಮಿ ಅವರ ತಂದೆ ಪ್ರತಿಕ್ರಿಯಿಸುವಂತದ್ದು. ಯಾರೇ ನಮ್ಮ ಮನೆಗೆ ಬಂದ್ರು ಕೂಡ ಅವರನ್ನು ಸ್ವಾಗತಿಸ್ತೇವೆ, ನಾವು ಜಂಗಮರು, ಹೀಗಾಗಿ ಅವರು ಯಾರೇ ಬಂದ್ರು ಕೂಡ ಅವರಿಗೆ ಆಶೀರ್ವಾದ ಮಾಡಿ ಕಳಿಸೋದು ನಮ್ಮ ಧರ್ಮ ಎಂಬ ಮಾತನ್ನ ವ್ಯಕ್ತಪಡಿಸಿದ. ಏನು ಶೋಕದಲ್ಲಿದ್ರು ಕೂಡ, ಏನೋ ಒಂದ್ ಕಡೆ ಪುತ್ರ ಶೋಕದಲ್ಲಿದ್ರು ಕೂಡ ಕಾಶಿನಾಥ್ ಶಿವನಗೌಡರು ಕ್ಷಮಿಸುವಂತ ಭಾವನೆ ಉಳ್ಳವಂತವರು. ಹಾಗೆಯೇ ಯಾರೇ ಬಂದ್ರು ಕೂಡ ನಾವು ಸ್ವಾಗತಿಸ್ತೇವೆ, ಆಶೀರ್ವಾದ ಭಾವನೆಯನ್ನ ವ್ಯಕ್ತಪಡಿಸಿರುವಂತದ್ದು. ಅದೇ ರೀತಿ ಏನು ಈ ಹಿಂದೆ ದರ್ಶನ್ ಅವರ ಪತ್ನಿ ಜೈಲಿಗೆ ಭೇಟಿ ನೀಡಿದ್ರೆ ಎಂಬ ಪ್ರಶ್ನೆಗೂ ಕೂಡ ಉತ್ತರಿಸಿದಂತ ಅವರು, ಯಾರನ್ನ ಭೇಟಿ ಆಗಲಿ ಅದು ನಮಗೆ ಸಮಾಧಾನ ತರುವಂತದ್ದಲ್ಲ, ಯಾಕಂದ್ರೆ ಅದು ಅವರ ಕುಟುಂಬಕ್ಕೆ ಬಿಟ್ಟ ವಿಚಾರ. ಯಾಕಂದ್ರೆ ಅವರ ಪತ್ನಿಯಾಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿರೋದು ವಿಜಯಲಕ್ಷ್ಮಿ ಅವರ ಕರ್ತವ್ಯ. ಹಾಗೆ ನಮ್ಮ ಮಗುವನ್ನ ಕಳ್ಕೊಂಡು ನಮಗೂ ಕೂಡ ನೋವಿದೆ. ಈ ನೋವನ್ನು ಭರಿಸೋದು ಹೇಗೆ? ಈ ನೋವನ್ನು ಯಾರು ಭರಿಸ್ತಾರೆ? ಯಾರು ಭೇಟಿಯಾದ್ರೂ ಕೂಡ ಆ ನೋವನ್ನ ಸಮಾಧಾನ ಪಡಿಸುವಂತ ಶಕ್ತಿ ಯಾವುದಕ್ಕೂ ಸರಿ ಸಮಾನವಾದಲ್ಲ. ಹೀಗಾಗಿ ನಮ್ಮ ನೋವಿದೆ ಅಂತೇಳಿ ನಾವು ಇನ್ನೊಬ್ಬರ ಬಗ್ಗೆ ಯಾವುದೇ ರೀತಿ ಕಾಮೆಂಟ್ ಕೂಡ ಮಾಡಲ್ಲ. ಅವರು ಭೇಟಿ ಮಾಡೋದು ಅವ್ರ ಕುಟುಂಬಕ್ಕೆ ಬಿಟ್ಟ ವಿಚಾರ. ಹಾಗೆ ನಮ್ಮ ನೋವಿನ ವಿಚಾರ ಕೂಡ ನಮ್ಮ ಕುಟುಂಬಕ್ಕೆ ಸೇರಿದಂತ ವಿಚಾರ. ಹೀಗಾಗಿ ಇದ್ರ ಬಗ್ಗೆ ಹಲವಾರು ಊಹಾಪೋಹಗಳು ಬರ್ತಾ ಇದ್ದಾವೆ. ಅದೇ ತೀವ್ರ ನೋವಾಗ್ತಾ ಇದೆ. ಯಾಕಂದ್ರೆ ಇಲ್ಲ ಸಲದ ದರ್ಶನ್ ಭೇಟಿ ಮಾಡ್ಬೇಕು ಬರ್ತಾರೆ ಎಂಬ ಮಾಹಿತಿಯನ್ನ ಶೇರ್ ಮಾಡ್ತಿರೋದು ನಿಜವಾಗ್ಲೂ ಕೂಡ ನಮಗೆ ತೀವ್ರ ಬೇಸರವನ್ನು ಮೂಡಿಸ್ತಿದೆ. ನಾವು ಯಾರೇ ಬಂದ್ರು ಕೂಡ ನಮ್ಮ ಮನೆಗೆ ಸ್ವಾಗತಿಸುವ ಹೊರತು ಕ್ಷಮಿಸೋದು ಬಿಡೋದು ಕಾನೂನಿಗೆ ಬಿಟ್ಟ ವಿಚಾರ. ಯಾಕಂದ್ರೆ ಈ ಒಂದು ಕೇಸ್ ಕಾನೂನಿನ ಅಡಿ ಇರುವುದರಿಂದ ಅದ್ರ ಬಗ್ಗೆ ನಾವು ಯಾವುದೇ ರೀತಿ ಕಾಮೆಂಟ್ ಕೂಡ ಮಾಡೋದಲ್ಲ ಎಂಬ ಸ್ಪಷ್ಟನೆಯನ್ನ ರೇಣುಕಾಸ್ವಾಮಿ ಅವರ ತಂದೆ ನೀಡಿರುವಂತದ್ದು. ಪ್ರೇಮ್ ಕುಮಾರ್. ಸಿದ್ದರಾಜು, ಒಂದು ಕಡೆ ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ನಾನಾ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಗಂಡನನ್ನ ಜೈಲಿನಿಂದ ಹೊರತರೋದಕ್ಕೆ. CM, DCM ದೊಡ್ಡವರನ್ನು ಭೇಟಿ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈತ ರೇಣುಕಾಸ್ವಾಮಿ ಅವರ ತಂದೆ ಶಿವನಗೌಡ ಅವರು ದರ್ಶನ್ ಕುಟುಂಬಸ್ಥರು ಅಥವಾ ದರ್ಶನ್ ಅವರು ಮನೆಗೆ ಬಂದರೆ ನಾನು ಸ್ವಾಗತಿಸ್ತೇನೆ ಅನ್ನುವಂತಹ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಏನನ್ನು ಸೂಚಿಸ್ತಾ ಇದೆ ಅಂತ?
ಖಂಡಿತವಾಗೂ ಪ್ರೇಮ್ ಕುಮಾರ್, ಎಲ್ಲೋ ಒಂದ್ ಕಡೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಅವರ ಗಂಡನ ಶತಾಯಗತಾಯ ಹೊರಗೆ ಈ ಒಂದು ಪ್ರಕರಣದಿಂದ ಹೊರ ತರಬೇಕು, ಜೈಲಿಂದ ಬಿಡಿಸಬೇಕೆಂಬ ಹಿನ್ನೆಲೆಯಲ್ಲಿ ಈಗಾಗಲೇ DCM DK ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿರುವಂತದ್ದು. ಹಾಗೆ ಅದೇ ರೀತಿ ಚಿತ್ರರಂಗದ ಹಲವಾರು ಗಣ್ಯರು ಕೂಡ ದರ್ಶನ್ ಪರವಾಗಿ ಬ್ಯಾಟಿಂಗ್ ಮಾಡ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ರೇಣುಕಾಸ್ವಾಮಿ ಕುಟುಂಬಸ್ಥರಲ್ಲಿ ಭಾರಿ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ನಮಗೆ ಎಲ್ಲೋ ಒಂದ್ ಕಡೆ ಸರ್ಕಾರ ನ್ಯಾಯ ಕೊಡಿಸಿದೆ ಎಂಬ ನಿಟ್ಟಿನಲ್ಲಿ ಅವರು ಮುಂದುವರಿಯುತ್ತಿರುವಂತದ್ದು. ಯಾರನ್ನು ಭೇಟಿಯಾದ್ರೂ ಕೂಡ ನಮ್ಗೆ ಯಾವುದೇ ರೀತಿ ಆತಂಕ ಇಲ್ಲ, ಯಾಕಂದ್ರೆ ಸರ್ಕಾರ ನಮ್ಮ ಪರವಾಗಿದೆ ಎಂಬ ಒಂದು ಭರವಸೆಯನ್ನು ಅವರು ಹೊಂದಿದ್ದಾರೆ. ಆದ್ರೆ ನಿನ್ನೆ ಏನು DKಶಿ ಅವರನ್ನ ಅವರ ದರ್ಶನ್ ಕುಟುಂಬಸ್ಥರು ಭೇಟಿಯಾಗಿರುವ ಹಿನ್ನೆಲೆಯಲ್ಲಿ ಮತ್ತೆ ಆತಂಕ ಸೃಷ್ಟಿಯಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಕುಟುಂಬದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಅಸಮಾಧಾನ ಹಾಗೂ ಒಂದು ಆತಂಕ ಮನೆ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮುಂದಿನ ಬೆಳವಣಿಗೆಗಳು ಏನೆಲ್ಲ ಆಗುತ್ತೆ ಎಂಬ ಒಂದು ಆತಂಕ ಕೂಡ ಅವ್ರ ಮನೆಯಲ್ಲಿ ಸೃಷ್ಟಿಯಾಗಿರುವಂತದ್ದು. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಸಿದ್ದರಾಜು ತಮ್ಮೆಲ್ಲ ಮಾಹಿತಿಗಾಗಿ.